ಇನ್ನು ದರ್ಶನ್ ಕೇಸ್, ಈ ಡಿ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ ಆಯ್ತಿಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿಗಳ ಮೇಲೆ ಒತ್ತಡ ಹೇರಿದ್ರು ಪುನೀತ್ ಕಸ್ಟಡಿಗೆ. ಈ ಪುನೀತ್ ಏನು ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ, ಅವರಿಗೆ ಸಾಕ್ಷಿಗಳ ಮೇಲೆ ಒತ್ತಡವನ್ನು ಹೇರಿದ್ರು ಪುನೀತ್ ಅಂತ ಹೇಳಿ. ಸೊ ಅವರಿಗೆ ಇವಾಗ ಕಸ್ಟಡಿಗೆ ತೆಗೆದುಕೊಳ್ಳಲಾಗಿದೆ. ಡಿ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿಗಳ ಮೇಲೆ ಒತ್ತಡ ಹೇರಿದ್ರು ಈ ಪುನೀತ್ ಅಂತೇಳಿ ಅವ್ರನ್ನ ಕಸ್ಟಡಿಗೆ ತೆಗೆದುಕೊಳ್ಳಲಾಗಿದೆ. 5 ದಿನಗಳ ಕಾಲ ಮತ್ತೆ ಕಸ್ಟಡಿಗೆ ಪಡೆದಿದ್ದಾರೆ ಪೊಲೀಸರು. ಪುನೀತ್ಗೆ ಸುಪಾರಿ ಕೊಟ್ಟವರ ಬಗ್ಗೆ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ. ಆರೋಪಿ ಪುನೀತ್ ಬಳಿ 5 ಮೊಬೈಲ್ ಇದ್ವು, ಅವನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಸಾಕ್ಷಿಗಳಿಗೆ ಬೆದರಿಕೆ ಹಾಕಿದ್ದ ಬಳಿಕ ಮೆಸೇಜ್ ಡಿಲೀಟ್ ಮಾಡ್ತಾ ಇದ್ದ ಪುನೀತ್. FSL ಮೊಬೈಲ್, ಅವೆಲ್ಲ ಮೊಬೈಲ್ಗಳನ್ನೆಲ್ಲ FSLಗೆ ರವಾನೆ ಮಾಡಲಾಗಿದೆ ಇವಾಗ. ಸೊ ನೋಡಿ, ಈ ಡಿ ಗ್ಯಾಂಗ್ನಿಂದ ಏನು ರೇಣುಕಾಸ್ವಾಮಿ ಕೊಲೆ ಆಯ್ತಲ್ಲ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಅವರ ಬೇಲ್ ಕ್ಯಾನ್ಸಲ್ ಆಗಿ ದರ್ಶನ್ ಅವರು ಮತ್ತೆ ಜೈಲಿಗೆ ಹೋಗುವಂತ ಆಯಿತು. 1 ವರ್ಷ ಮಟ್ಟಿಗೆ ಅವರಿಗೆ ಯಾವುದೇ ಬೇಲ್ ಸಿಗೋದಿಲ್ಲ, ನೀವು ಬೇಲ್ಗೆ ಅರ್ಜಿ ಹಾಕಬಾರ್ದು ಅಂತ ಕೋರ್ಟ್ ಹೇಳಿದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಇವಾಗ ಮತ್ತೆ ಈ ಡಿ ಗ್ಯಾಂಗ್ನಿಂದ ಈ ಪುನೀತ್ ಅಂತ ಹೇಳಿ, ಸೊ ಅವರ ಈ ಸಾಕ್ಷಿಗಳ ಮೇಲೆ ಒತ್ತಡವನ್ನು ಹೇರೋದಕ್ಕೆ ಪ್ರಯತ್ನ ಪಟ್ಟರು. ನೀವು ಈ ರೀತಿ ನಾವು ಹೇಳ್ಕೊಟ್ಟಂಗೆ ಕೋರ್ಟಲ್ಲಿ ಹೋಗಿ ಅಂತ ಹೇಳ್ತಾ ಇದ್ರಂತೆ. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಅರೆಸ್ಟ್ ಆಗಿದ್ದಾರೆ. ಅವ್ರನ್ನ ಇವಾಗ ಕಸ್ಟಡಿಗೆ ಪಡೆದುಕೊಳ್ಳಲಾಗಿದೆ. ಇದರ ಬಗ್ಗೆ ನಮ್ಮ ಪ್ರತಿನಿಧಿ ಇನ್ನಷ್ಟು ಮಾಹಿತಿ ಕೊಡ್ತಾರೆ. ನಿಸರ್ಗ ನನಗೆ ಫೋನ್ ಸಂಪರ್ಕದಲ್ಲಿ ಸಿಗ್ತಾ ಇದ್ದಾರೆ. ನಿಸರ್ಗ, ಇವಾಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಏನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕ್ಷಿಗಳ ಮೇಲೆ ಒತ್ತಡವನ್ನು ಹೇರೋದಕ್ಕೆ ಈ ಪುನೀತ್ ಮತ್ತು ಇನ್ನು ಇತರರು ಒತ್ತಡವನ್ನು ಹಾಕೋದಕ್ಕೆ ಹೋಗಿದ್ರು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕ್ಷಿ ಹೋಗಿ ಕೋರ್ಟಲ್ಲಿ ನನಗೆ ಈ ಥರ ಒತ್ತಡ ಬರ್ತಾ ಇದೆ ಅಂತ ಹೇಳಿದ ಮೇಲೆ ಅವ್ರನ್ನ ಅರೆಸ್ಟ್ ಮಾಡಿ ಕಸ್ಟಡಿ ಕೊಡಲಾಗಿದೆ. ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ ಏನಿದೆ ನಿಸರ್ಗ? ಮಹಾದೇವ್, ರೇಣುಕಾಸ್ವಾಮಿ ಬರ್ಬರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಐವರು ಆರೋಪಿಗಳ ವಿರುದ್ಧ ಸುಪ್ರೀಂ ಕೋರ್ಟ್ ಈಗ ಒಂದು ಅರ್ಜಿಯನ್ನ ಸಲ್ಲಿಸಿರುವಂತದ್ದು. ಹೈಕೋರ್ಟ್ ಆದೇಶವನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಅರ್ಜಿಯನ್ನ ಸಲ್ಲಿಸಿ ಜಾಮೀನು ರದ್ದು ಮಾಡುವಂತೆ ಹೈಕೋರ್ಟ್ಗೆ ಪೊಲೀಸರು ಕೂಡ ಹೋಗಿದ್ರು. ಇದಾದ ನಂತರದಲ್ಲಿ ಧನರಾಜ್ ಪುಟ್ಟಸ್ವಾಮಿ ಅಲಿಯಾಸ್ ಪವನ್ ರಾಘವೇಂದ್ರ ನಂದೀಶ್ ವಿನಯ್ ವಿರುದ್ಧ ಈಗ ಅರ್ಜಿ ಸಲ್ಲಿಸಿರುವಂತದ್ದು. ಕೆಲವೇ ದಿನಗಳಲ್ಲಿ ವಿಚಾರಣೆ ಬರುವಂತಹ ಸಾಧ್ಯತೆ ಕೂಡ ಇದ್ದು, ಸಾಕ್ಷಿಯ ಮೇಲೆ ಒತ್ತಡವನ್ನ ಹೇರ್ತಾ ಇದ್ದಂತಹ ಪುನೀತ್ ಅನ್ನ ಮತ್ತೆ ಕಸ್ಟಡಿಗೆ ಈಗ ಪೊಲೀಸರು ತೆಗೆದುಕೊಂಡಿರುವಂತದ್ದು ಮಹಾದೇವ್. ಅದಾದ ನಂತರದಲ್ಲಿ ಹೀಗೆ ಕಸ್ಟಡಿಗೆ ತಗೊಂಡ್ಮೇಲೆ ಯಾವೆಲ್ಲ ರೀತಿಯಾಗಿ ಅವರು ಸಾಕ್ಷಿನ ಅವರಿಗೆ ಒತ್ತಡವನ್ನ ಏರೋದಕ್ಕೆ ಅವರು ಮುಂದಾಗ್ತಾ ಇದ್ರು. ಪುನೀತ್ಗೆ ಸುಪಾರಿ ಕೊಟ್ಟವ್ರ ಬಗ್ಗೆ ಮಾಹಿತಿಯನ್ನ ತೆಗೆಯುವಂತದ್ದಾಗಿರ್ಬೋದು, ಅಥವಾ ಅವರ ಮೊಬೈಲ್ ಆಗಿರ್ಬೋದು, ಅಥವಾ ಅವ್ರಿಗೆ ಯಾವ ರೀತಿಯಾಗಿ ಅವ್ರಿಗೆಲ್ಲರನ್ನು ಒತ್ತಡವನ್ನ ಕೊಡ್ತಾ ಇದ್ರು ಅನ್ನುವಂಥದ್ದನ್ನು ಕೂಡ ಈಗ ಪೊಲೀಸರು ಹೆಚ್ಚಿನ ಒಂದು ತನಿಖೆಯನ್ನ ಮಾಡುವಂತರ ಮುಖಾಂತರ ಈಗ ಅವರು ಪೊಲೀಸರು ಇಬ್ಬರು ಆರೋಪಿಗಳನ್ನು ಕೂಡ ನ್ಯಾಯಾಂಗ ಬಂಧನಕ್ಕೆ ಕೂಡ ಒಳಪಡಿಸಿ ಅವರಿಂದ ಹೆಚ್ಚಿನ ಮಾಹಿತಿಯನ್ನ ಕಲೆ ಹಾಕೋದಿಕ್ಕೆ ಸದ್ಯ ಅವರು ಮುಂದಾಗಿರುವಂತದ್ದು. ಇನ್ನು 5 ಮೊಬೈಲ್ ಬಳಕೆ ಮಾಡ್ತಾ ಇದ್ದ ಅನ್ನುವಂತಹ ಮಾಹಿತಿ ಕೂಡ ಈಗ ನಮ್ಗೆ ಲಭ್ಯವಾಗಿರುವಂತದ್ದು. ಪುನೀತ್ ಬಳಿ 5 ಮೊಬೈಲ್ ಇತ್ತು. ಆ 5 ಮೊಬೈಲ್ಗಳನ್ನು ಕೂಡ ಈಗ ಪೊಲೀಸರು ವಶಕ್ಕೆ ತೆಗೆದುಕೊಂಡು ಅದರಲ್ಲಿ ವಾಟ್ಸ್ಆಪ್ ಕಾನ್ವರ್ಸೇಷನ್ ಆಗಿರ್ಬೋದು, ಅಥವಾ ಕಾಲ್ ಲಿಸ್ಟ್ ಆಗಿರ್ಬೋದು, ಅಥವಾ ಕಾನ್ಫರೆನ್ಸ್ ಕಾಲ್ ನಲ್ಲಿ ಬೆದರಿಕೆ ಹಾಕಿದ್ದ ಅನ್ನುವಂಥದ್ದಿದೆ. ಸೊ ಇದೆಲ್ಲದರ ಕುರಿತಾಗಿ ಸಂಪೂರ್ಣ ನ್ಯೂಸ್ 24x7 ಇದು ನೊಂದವರ ಧ್ವನಿ.